ಜಿಲ್ಲೆಯಲ್ಲಿ ನಮ್ಮ ಮಾದಿಗ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಿ ಸತತವಾಗಿ 35 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಯಾವ ಸರ್ಕಾರಗಳು ಬಂದು ನಮಗೆ ಒಳ ಮೀಸಲಾತಿ ಕೊಡೋದಕ್ಕೆ ನಿರಾಕಾರ ಮಾಡಿರ್ತವೆ. ಆದರೆ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆ ಅತಿ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಕೂಡ ಇದ್ದೀವಿ. ನಮಗೆ ಇಂಥ ಒಂದು ಯಾವ್ಯಾವ ಸರ್ಕಾರಗಳು ಮೋಸ ಮಾಡ್ತಾ ಬಂದಿರ್ತ ಕಾರಣ ನಾಳೇನು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಏನು ನಮ್ಮ ಸಂಪೂರ್ಣ ಒಳ ಮೀಸಲಾತಿ ಪರವಾಗಿ ಜಾರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ 28ನೇ ತಾರೀಕಿನಿಂದ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಹೋಬಳಿ ರಕ್ತಪಾತವನ್ನು ಮಾಡುತ್ತೇವೆ. ನಿಮ್ಮ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ ಅಂತೇಳಿ ಸಿದ್ದರಾಮಯ್ಯಗೆ ಹಾಗೂ ಸಮಾಜ ಕಲ್ಯಾಣದ ಮಂತ್ರಿಯಾದಂಥ ಮಾದೇವಪ್ಪನಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮನ್ನು ಆಳುವಂಥ ಒಂದು ರಾಜ್ಯ ಸರ್ಕಾರ ನಮ್ಮ ಸ್ಥಾನ ಎಷ್ಟಿದೆ ಅಂತ ತಮಗೆ ಗೊತ್ತಿದೆ. ನೀವೇನಾದರೂ ವಿಳಂಬ ಧೋರಣೆಯನ್ನು ನಾಳೆ ತೋರಿಸಿದರೆ ನಿಮ್ಮನ್ನ ಕಾಲು ಕೆಳಗೆ ಹೊಸದಾಗ್ತು ಅಂತೇಳಿ ಮುಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮುಂದಿನ ನಾವು ಮಾದಿಗರ ತಾಕತ್ತು ಎಂಬುದು ತೋರಿಸುವಂತೇಳಿ ಈ ಸಂದರ್ಭದಲ್ಲಿ ಮಾತನಾಡ್ತಾ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ. ಮೀಸಲಾತಿ ಆತ್ಮೀಯ ಬಂಧುಗಳೇ, ಅತ್ಯಂತ ನಿಕೃಷ್ಟ ಪರಿಸ್ಥಿತಿ ಬಂದಿದೆ. ಕಾರಣ ಇಷ್ಟೇ, ಎಲ್ಲ ವಿಧದಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಸತ್ತಿದೆ. ಸಂವಿಧಾನದ ಹಕ್ಕುಗಳನ್ನು ಹಂಚುವಲ್ಲಿ ನಕಲಿ ಅಂಬೇಡ್ಕರ್ ವಾದವನ್ನ ಹೇಳ್ತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳ್ತೀವಂತ ಒಂದ್ ಕಡೆ ಹೇಳ್ತದೆ, ಮತ್ತೊಂದು ಕಡೆ ಅವ್ರದೇ ಆದಂತ ಸಿದ್ದರಾಮಯ್ಯ ಇದು ಯಾವ ಸಾಂಸ್ಕೃತಿಕ ನಾಯಕ ಸಿದ್ದರಾಮಯ್ಯ? ಇದು ನಿಂದ ಯಾವಾದ ಅಹಿಂದವಾದ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಇನ್ನು ಹಿಂಬಾಲಕರು ಹೇಳ್ತಾರ. ರಾಜ್ಯ ಸರ್ಕಾರ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರಾದಂತ ಸಮೀಕ್ಷೆ ಮಾಡಿರುವ ವರದಿಯನ್ನ ಇವತ್ತು ಒಳ ಮೀಸಲಾತಿ ವಿರೋಧಿಗಳು ನಮ್ಮ ಜನಸಂಖ್ಯೆಯನ್ನು